ಸವ್ಯಸಾಚಿ ಸುದ್ದಿ ಜಲವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ಗಾಂಧಿ ಭವನದಲ್ಲಿ ಪಂಥಕವಿ ಸರ್ವಜ್ಞ ಜಯಂತಿ ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಡ್ಯ ಪಶ್ಚಿಮ ಠಾಣೆ ಉಪನಿರೀಕ್ಷಕರಾದ ರಂಗಪ್ಪ ಸಾಲಾಪುರ, ಕುಂಬಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಮೂಢಾಧ್ಯಕ್ಷರಾದ ಪಿ ಪ್ರಕಾಶ್, ಬೋರ್ವೆಲ್ ನಾರಾಯಣ್ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಏನ್ರಯ್ಯ ನೀವು ಇದೇನು ಅನ್ಕೊಂಡ್ರಿ, ಇದೇನು ಅನ್ಕೊಂಡಿರಿ ನೀವು? ನೋಡಿ, ಇವು ಕಾಣೋದಿಲ್ಲ, ನೀವು ಕಾಣೋದಿಲ್ಲ, ಅವ್ರು ಹಿಂದ್ಗಡೆಯವರು ಅವ್ರನ್ನೂ ಕಾಣಿಸ್ಕೊಡೋದಿಲ್ಲ. ನೀವು ತಿಂಗಳು 4 ಪ್ರೋಗ್ರಾಮ್ ಮಾಡ್ತಾ ಇರ್ತೀರಿ, ಹೆಂಗೆ ಮಾಡಬೇಕು ಅನ್ನೋದು ಇನ್ನೂ. ವಿಶೇಷವಾಗಿ ಈ ಗಾಂಧಿ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಹುಶಃ ಯಾವುದೇ ವ್ಯಕ್ತಿ ಸರ್ವಜ್ಞ ಅಂತಕ್ಕಂಥ ಹೆಸರನ್ನು ಬಿಟ್ಟು ತನ್ನ ವಿದ್ಯಾರ್ಥಿ ಜೀವನವನ್ನಾಗಲಿ ತಮ್ಮ ನಿಜ ಜೀವನವನ್ನಾಗಲಿ ಕಾಣದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞ ಸರ್ವರನ್ನೂ ಹುಟ್ಟಿದಂಥವರು, ಸರ್ವಜ್ಞ ಸರ್ವರಿಗೂ ಅರ್ಥೈಸಿದಂಥವರು, ಸರ್ವಜ್ಞ ತನ್ನ 3 ಸಾಲಿನಲ್ಲಿ ಇಡೀ ಜಗತ್ತನ್ನು ಹಿಡಿದಿಟ್ಟಂಥವರು. ಅವರ ಬಗ್ಗೆ ವಿಶೇಷವಾಗಿ ಮಾತನಾಡಲಿಕ್ಕೆ ನಮ್ಮಲ್ಲಿ ಉಪನ್ಯಾಸಕಾರರನ್ನು ಕರೆಸೋದ್ರಿಂದ ನಾನು ಹೆಚ್ಚು ಸರ್ವಜ್ಞ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಹರಿಯದೆಸಗಿದ ಪಾಪ ಹರಿತರದು ತನಗೊಳಿತು, ಹರಿತರಿತು ಮಾಡಿ ಮರೆತರದು ನಯನವದು ಇರಿದುಕೊಂಬಂತೆ ಸರ್ವಜ್ಞ. ಬಹುಶಃ ನಾವು ಹುಟ್ಟಿನಿಂದ ಸಾಯುವುದು ತಪ್ಪು ಅನ್ನುವಂಥದ್ದು ನಮ್ಮ ಅವಿಭಾಜ್ಯ ಅಲ್ಲ. ಆದರೆ ಮಾಡಿದ ತಪ್ಪನ್ನು ನಾನು ಅರಿತುಕೊಳ್ಳೇ ಇಲ್ಲ ಅಂತ ಹೇಳಿದರೆ ನನಗೆ ನಾನೇ ಚಾಕು ಹಾಕ್ಕೊಂಡಂಗೆ ಇರುತ್ತೆ. ಹಾಗಾಗಿ ಸರ್ವಜ್ಞನ ಪ್ರತಿ ಮಾತು ಅಷ್ಟು ಅರ್ಥಗರ್ಭಿತವಾಗಿರುತ್ತೆ, ಸರ್ವಕಾಲಿಕವಾಗಿರುತ್ತೆ. ಅದನ್ನು ನಾವು ನೀವೆಲ್ಲರೂ ಕೂಡ ಒಪ್ಪಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದಿವಸ ನಾವು ಸರ್ವಜ್ಞ ಜಯಂತಿಯನ್ನು ಆಯೋಜಿಸಿರುವ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ಜಿಲ್ಲಾ ಕುಂಬಾರ ಸಂಘದ ಜಾಗೃತಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣರವರು ನಮ್ಮೊಳಗಿದ್ದಾರೆ. ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ದೇವರಾಜು ಅರಸು ಹಿಂದುಳಿದ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂದೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಸರ್ವಜ್ಞವರ ಜೀವನದ ಬಗ್ಗೆ, ಅವರ ಪ್ರತಿ ಸಾಲುಗಳ ಸಾರವನ್ನು ನಮಗೆಲ್ಲರೂ ಕೂಡ ಗುಣಪಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಉಪನ್ಯಾಸಕಾರರಾಗಿರ್ತಕ್ಕಂಥ ಡಾಕ್ಟರ್ MP ವರ್ಷಾರವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರೆಡಿಟ್ ಐ ಸಂಸ್ಥೆ ಮೈಸೂರು. ತಮಗೆ ವಿಶೇಷವಾಗಿ ನಾವು ಜಿಲ್ಲಾಧಿಕಾರಿಗಳ ಪರವಾಗಿ ಸಂಸ್ಕೃತಿ ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಆತ್ಮೀಯರು ಕನ್ನಡ ವಿಚಾರದಲ್ಲಿ ಮೊದಲಿಗರಾಗಿ ನಮಗೆ ಕಾಣಿಸ್ತಕ್ಕಂಥ ಇಲ್ಲಿಯ ಜೈ ಕರ್ನಾಟಕ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಅವರಿದ್ದಾರೆ. ಸರ್, ನಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮಮತಾ ಅವರು ಮಾಡಿದ್ದಾರೆ. ಮೇಡಮ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ವಿಶೇಷವಾಗಿ ನಾವು ನಿಮ್ಮ ಸಮುದಾಯವನ್ನು, ಈ ಜಯಂತಿಯನ್ನು ಸ್ಮರಿಸ್ತಕ್ಕಂಥ ಕೆಲಸ ಅಂತ ಹೇಳಿದರೆ, ಬಹಳಷ್ಟು ಕಡೆ ಅವರ ಸಮುದಾಯದವರು ಅವರನ್ನೇ ಸನ್ಮಾನಿಸ್ಕೊಳ್ತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ನಮ್ಮ ಸಮುದಾಯದ ಎಲ್ಲ ಸಂಘದ ಪದಾಧಿಕಾರಿಗಳು ಇಲ್ಲ, ನಾವು ಎಲ್ಲ ಸಮುದಾಯವನ್ನು ಪ್ರೀತಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿದ್ದೇವೆ. ಅವರನ್ನು ಕೂಡ ನಾವು ಒಂದು ಸನ್ಮಾನವನ್ನು, ಅವರಿಗೆ ಅಭಿನಂದನೆಯನ್ನು ಹೇಳಲು ಕೆಲಸ ಮಾಡ್ತೀನಿ ಅಂತೇಳಿ ಮಾಡಿದರೆ, ನಿಮಗೆಲ್ಲರೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತಾ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಕೃಷ್ಣ ಸುರಶೆಟ್ಟಿ ಪಾಂಡವಪುರ ಸರ್, ತಮಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವೆಂಕಟೇಶ್ವರ ಶ್ರೀರಂಗಪಟ್ಟಣ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ನಾಗರಾಜು ಅವರು PU ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಪುಟ್ಟಶೆಟ್ಟಿಯವರು ಬಳವಳ್ಳಿಯಿಂದ ಆಗಮಿಸಿರಿ, ತಮಗೆ ಸ್ವಾಗತವನ್ನು ಕೋರ್ತೇನೆ. AP ಪ್ರಕಾಶ್ ಅವರು KR ಪೇಟೆ ಸರ್, ತಮಗೆ ಸ್ವಾಗತವನ್ನು ಕೋರ್ತೇನೆ. ವೆಂಕಟಶೆಟ್ಟಿಯವರು ಬಿಳಿಯೊಣಗೆರೆ ಸರ್, ತಮಗೆ ಮಾರ್ಮಿಕವಾಗಿ ಹೇಳೋದ್ರ ಮೂಲಕ
ಸಮಾಜವನ್ನ ತಿದ್ದಿ ತೀಡಿ ಈಕ್ವಲಾಗಿದ್ದಂತಹ ಸಮಾನವಾಗಿದ್ದಂತಹ ವೇಮನ, ಆಂಧ್ರ ಪ್ರದೇಶದ ವೇಮನ ಅವರ ತೆಲುಗು ಭಾಷಿಕರ ಆತ್ಮವಿಶ್ವಾಸದ ಪ್ರತೀಕ ಅಂತ ನೋಡ್ತಾರೆ ವೇಮನನ್ನು. ಅದೇ ತಮಿಳುನಾಡಿನಲ್ಲಿ ಕ್ರಿಸ್ತ ಶಕ 3ನೇ ಶತಮಾನದಲ್ಲಿದ್ದಂತ ತಿರುವಳ್ಳಾವರನ್ನ ತಮಿಳಿಗರು ಆದರ್ಶವಾಗಿ ಪೂಜಿಸ್ತಾರೆ. ನಮ್ಮ